ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ. ಭೂತ್ನಾಳ್ ಲೇಕಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತು ಫೈರ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂತೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲಿಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಆಗಲಿ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಲಿ ಇವರು ಏನು ಈ ಭೂತ್ನಾಳ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನು ಮಾಡ್ಕೊಂಡಿದ್ದಾರೋ ನೋಡುತ್ತೆ. ಯಾಕಂದರೆ ಅದು ವಿಧಿ ವಿಜ್ಞಾನ ಮತ್ತು FSL ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತು ಮೋಸ್ಟ್ ಪ್ರಾಬಲಿ ಇದು ಮೊನ್ನೆನೇ ಆಗಿರುವಂಥ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕಿಂದ ಅದರ್ ಸೈಡ್ಗೆ ಈ ಗಾಳಿ ಮತ್ತು ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂಥ ಸಾಧ್ಯತೆ ಇದೆ. ಸೊ ಈ ಎಲ್ಲ ಆ್ಯಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನು ಕೈಗೊಳ್ಳುತ್ತೆ. ಎಷ್ಟು ಗಂಡು ಮಕ್ಕಳು, ಎಷ್ಟು 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ತಾಯಿ ಮತ್ತು 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಾಯಿನಲ್ಲಿ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಆಳವಾದ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿ ಅವ್ರ ಗಂಡನೇನು ವರ್ಷಕ್ಕೆ ವಿಲ್ ಎನ್ಕ್ವೈರಿ ಇಟ್. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನ ನಾವು ತನಿಖೆಯಲ್ಲಿ. ನಾವು ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಥ್ಯಾಂಕ್ ಯು ಸರ್.